ನೋಡಿ ಫ್ರೆಂಡ್ಸ್, ಪಾಪ ಜಂಪ್ ಮಾಡಕ್ ಹೋಗಿ ಕಾಲ್ ಮುರ್ಕೊಂಡ. ಏನ್ ಇದಕ್ಕೆ ನಾನು ಪಿಟಿಷನ್ ಹಾಕ್ಬೇಕು, ಕೋರ್ಟಾಗ ಪಿಟಿಷನ್ ಹಾಕ್ಬೇಕು. ನೋಡಿ ಸ್ವಾಮಿ, ನಮ್ಮೂರ್ ಕೆರೆಯಲ್ಲಿ ಈ ತರ ಎಲ್ಲ ಮಣ್ಣಿತ್ತಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಮಣ್ಣು ಬೇಕಾದಾಗ ಭೂಮಿಗೆ ಹೋಗ್ಬೇಕು. ಅದಕ್ಕೆ ನಾವು ನಮ್ ಕೆರೆಯಲ್ಲಿ ಮಣ್ಣು ಕೊಡಲ್ಲ ಅಂತ ಸ್ಟ್ರೈಕ್ ಮಾಡ್ತಾರದು. ಕೆರೆ ಕೊಡಲ್ಲ, ಕೆರೆನೇ ಕೊಡಲ್ಲ. ನೀರ್ ಸ್ವಲ್ಪ ಕಮ್ಮಿನೇ ಸ್ಟಾಕ್ ಆಗಿ ಸ್ಟೋರೇಜ್ ಆಗಿಲ್ಲ ನಮ್ಕ. ಅವನಿಲ್ಲ ಅಂದ್ರೆ ಜ್ಯೂಸ್ ಕೊಡೋ ನಾಲ್ಕಿಗ್ಲೆಲ್ಲ ಅವಕ್ಕೆ ಒಣಗಿದ್ವು. ಯಾಕಮಾರ ಇವಾಗ ಕರ್ಕೊಂಡಾಗಲ್ಲ ಬಸಪ್ಪನ ಕೇರ್ಕೆ. ನೀವೆಲ್ಲ ಹೆಂಗೆಲ್ಲ ಹಂಗೆ ನಿಂದ ಅದೇನು ಒಬ್ಬರು ನಾನು ಸಪ್ರೇಟ್ ದಿಕ್ಕಕ್ಕೆ ಹೋಗೋಣ. ಇವಾಗ ನಾವು ಈ ಒಂದು ನದಿಯನ್ನ ನಾವು ದಾಟಿ ಮಹಾಸಮುದ್ರಕ್ಕೆ ಹೋಗ್ಬೇಕು. ಬ್ರಿಡ್ಜೇ ಇಲ್ಲ, ಬ್ರಿಡ್ಜ್ ಕಟ್ಕೋಬೇಕು ನಾವು. ದಾಟು ಅಂತ ಹೇಳಿದ್ದು ಸ್ಟೈಲ್ ನಿಂತ್ಕಂಟಲ್ಲ. ಓ ಸಾವೆ, ನೈಸ್ ರೋಡಾಗ ಬಂದು ನೈಸ್ ರೋಡಾಗ ಹೋದಂಗ ಐತಿ. ಅಟ್ಲ ಸ್ವಾಮಿ ಸಬ್ ರೋಡಾಗ ಹೋಗ್ಬೇಕು, ಸಬ್ ರೋಡಾಗ ಬರ್ಬೇಕು. ರಾ ఇప్పుడు ತೋಲ್ಕೊಂಬತ್ತಾನ ತೀರಾ ಬಂಡಿ, ತಿಪ್ರ ಬಂಡಿ, ತೀರಾ ಬಂಡಿ ಅಂದ್ರೆ ಫಸ್ಟ್ ತೆಗೆದ್ಬೇಕು ತಿಪ್ಪೋದು. ತೆಲುಗು ಮಾಸ್ಟರ್ ಹಿಂದ್ಗಡೆ ಬರ್ತಾವ್ರಿ. ಹೇಳಿ ಸರ್, ಹೋಗೋದೈತಾ? ಏನು ಹೋಗ್ಬೇಕಂದ್ರೆ ರೈಟ್ ಅಬೌಟ್ 10 ಬರ್ಬೇಕಿವ ಚಿರತೆ. ಎರಡು ಕಡೆ ಸಿನಾ, ಈ ಕಡೆ ಆ ಕಡೆ ಒಂದೊಂದು ಎದ್ದೇಳ್ಬೇಕು ಚಿರತೆಗೆ. ಜಿಂಗ್ ತೆಗಿರ್ಬೇಕು. ನಾನು ಅದೇ ಸ್ಲೋ ಮೋಷನ್ ವಿಡಿಯೋ ಹಿಡಿತೀನಿ, ಆದ್ರೆ ಬದುಕಿದ್ರೆ ಹಿಡಿತೀನಿ, ಹೋಗಿದ್ರೆ ಅದೇ ಹಿಡ್ಕಂತದ್ ನನ್ನ. ಎಲ್ಲ ಮರೆ ಇರ್ತಾರೆ. ಇಷ್ಟೊಟ್ಟೇನು ಫಸ್ಟ್ ಕೇಳ್ತೀನಿ, ನಿನ್ಕ ಕರೆಕ್ಟ್ ಆಗಿ ಆಹಾರ ನೋಡೋದು. ಸೀನ್ ಸಾಕತ್ತಾಗದಿ. ಹೊಡೆ ಮಚ್ಚ, ಅಷ್ಟೇ ಇಲ್ಲೆಲ್ಲ ಬೇಡ ಮಚ್ಚ, ಹೊಡ್ಕೊಂಡು ಹೋಗ್ತಾ ಇರೋದು ಇದು. ಗುರು, ನಾನು ಇವು 3 ಎಪಿಸೋಡ್ ಇಲ್ಲ 10 ಎಪಿಸೋಡ್ ಮಾಡ್ಬೇಕತ್ತದ ಹಿಂಗ್ ಹೋದ್ರೆ. ಪಾರ್ಟ್ 1 ಪಾರ್ಟ್ 2 ಎಲ್ಲದು. ಮೋಸ್ಟ್ಲಿ ಪುಷ್ಪ ಫಿಲಮ್ ಇಲ್ಲೆಲ್ಲ ತೆಗ್ದಿರೋದು. ಅವನ ಕಣ್ಣಕ್ಕೆ ಬಟ್ಟೆ ಕಟ್ಬಿಟ್ಟು ಹೊಡಿತಾರ ನೋಡು. ಏನ ಮ್ಯಾಟ್ರ? ಇದು ಯೋಜನೆ ಮಾಡಿದವರು KS ನಿಸಾರ್ ಅಹಮದ್ ಅಂತ ಸುಳ್ಳು ಹೇಳ್ಬೋದು. ಕೇಸ್ ಮಾತ್ರ ಕಾಣಿಸ್ತಾರೆ. ತಪ್ಪದಾಗ ಅಲ್ಲಿ ಬರ್ದಿದ್ದಾರೆ. ಅದು ಮೊದ್ಲು ಬರ್ದಿದ್ದು ಇತಿಹಾಸದಲ್ಲಿ ಆ ಕಲ್ಲದ ಮೇಲೆ 5,000 ಎಕರೆ ಬರ್ದಿದ್ರು. ಇವಾಗ ಬರೀ 750 ಎಕರೆ ಬರ್ದವ್ರೆ. ಇನ್ ಮಿಕ್ಕಿದ್ದೆಲ್ಲ ಯಾರು ತಿಂದ ಹಾಕಿದ್ರು? ಯಾರು ಜನ. ಅಧ್ಯಕ್ಷ, ಇದಕ್ಕೆ ನಾನು ಪಿಟಿಷನ್ ಹಾಕ್ಬೇಕು, ಕೋರ್ಟಾಗ ಪಿಟಿಷನ್ ಹಾಕ್ಬೇಕು. 5,000 ಎಕರೆ ಇಲ್ಲಿ, 750 ಎಕರೆ ಇಲ್ಲಿ. ಅಬ್ಜೆಕ್ಷನ್ ಯುವರ್ ಆನರ್. ನೀನ್ ಹೇಳ್ಕೊಡುದು ಸ್ವಾಮಿ ಈ ಮಾತು. ಹೌದಾ? ಬಂದಿವೆ ಹೇಳ್ರಿ. ಯಾಕಂದ್ರೆ ನೀನ್ ಜಡ್ಜ್ ಅಲ್ಲ, ಬರೀ ಲಾಯರ್ ಅಲ್ಲ, ಕ್ಯಾಮ್ರಾಮ್ಯಾನ್. ನೋಡಿ ಸ್ವಾಮಿ, 5,000 ಎಕರೆ ಎಲ್ಲಿ? ಇಲ್ಲಿ ಕಾಡು ನಮ್ಮ ಸುತ್ತಮುತ್ತ ಕಾಪಾಡ್ತಾ ಇರೋದು ನಮ್ನ ಕಾಡೆ. ಇಲ್ಲಿ ಏನ್ ಬೆಳ್ದವ್ರೆ ವಿಸ್ತೀರ್ಣ 750. 75 ಎಕರೆ ಅಷ್ಟೇನೋ, 750 ಅಲ್ಲ. ಇದರಿಂದ ಈ ಕಡೆ ಇರ್ಬೋದೇನೋ, ಅಲ್ಲೆಲ್ಲ ದೊಡ್ಡ ಕಲ್ಲು ಹಾಕಿರ್ಬೋದು ಸ್ವಾಮಿ. ಬಗ್ಗೆ ನಾವು ಬ್ಯಾಟಿಂಗ್ ಆಡ್ಲೇಬೇಕು, ನಾವು ವಿನ್ ಆಗ್ಲೇಬೇಕು, 6-4 ಹೊಡಿಬೇಕು, 6-4 ಹೊಯ್ಬೇಕು. ಯಾರು ತಪ್ಪು ಮಾಡ್ಲಿ ಅವ್ರು ಔಟ್ ಮಾಡ್ಲೇಬೇಕು. ಸ್ವಾಮಿ ನಿಮ್ದು? ನಾವು ಹೇಳ್ತಾರ ಸ್ವಾಮಿ, ಇದು ಇತ್ತೀಚೆಗೆ ಹಾಕಿರೋ ಕಲ್ಲು. ಇನ್ನ ಒಂದ್ ಕಲ್ಲು ಐತೆ, ಆ ಕಲ್ಲು ಮೇಲೆ 5,000 ಎಕರೆ ಬರ್ದವ್ರ ಸ್ವಾಮಿ. ನಾನ್ ನೋಡಿದ್ನಿ. ನಿಂದು ಸ್ವಾಮಿ? ನಮ್ಗೆ ಗೊತ್ತಿಲ್ಲ. ಮಡ್ಗಿ ಇನ್ನೇನು ಗೊತ್ತಿಲ್ಲ ಅಂತಿ. ಪರ ಹಿಂಗ್ ಹೋಗೋಣ, ದೇವಸ್ಥಾನ ಬಂದ್ಬಿಡ್ನ. ನಮ್ಮ ಪಯಣ ಏನಂದ್ರೆ, ಇಲ್ಲೊಂದು ಹಳೇ ದೇವಸ್ಥಾನ ಇದೆ, ಅದನ್ನ ಹುಡ್ಕೊಂಡು ಹೋಗ್ತಾ ಇರೋದೇ ನಮ್ಮ ಪಯಣ. ನೋಡ್ಬೇಕು ಇವಾಗ ನಾವು, ನೋಡ್ಲೇಬೇಕು. ಬಸವೇಶ್ವರನ ದೇವಸ್ಥಾನದ ನೋಡ್ಲೇಬೇಕು, ಕೂಡ್ಲೇಬೇಕು ಅಂತ ನಮ್ಗೆ ಆ ತರ ಮಾತಾಡೋದ್ ಬರಲ್ಲ. ನೋಡ್ಬೇಕು ಅಷ್ಟೇ. ಅಷ್ಟೇ ನಮ್ ಕೋಲಾರ ಭಾಷೆ. ಏನಸ್ತಿ ನಂಗೈತೆ, ಮಕ ಗೀತ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ.
ಇವ್ರು ಸ್ವಾಮಿಗೆ ದಾರಿ ಮಾಡ್ಕೊಂಡು ಹೋಗಿದ್ದೆ ಗಿಡ ಗಿಟ್ರ ಕಿತ್ಕೊಂಡು. ಪ್ರಕೃತಿ ನಾಶನ ಮಾಡ್ತಾನೆ ಇಲ್ಲ ನಾವು. ಯಾವ ಪ್ರಕೃತಿ ಸ್ವಾಮಿ? ಒಂದು ಗಿಡ ಕೊಯ್ದ್ರು ನಾವು ಪ್ರಕೃತಿ ರೂಪಕ್ಕೆ ಸುತ್ತಬೇಕಾಗಿರ್ಬೇಕಲ್ಲ. ನಿಜಾನೇ, ಆದ್ರೂ ತಪ್ಪೆ. ಏನ್ ಹೆಂಗೈತ್ಲೇ ಫುಲ್ ಶೆಲ್ಟರ್ ಹಾಕೊಂಬರನಲ್ಲ ಸಿನ. ಓಹೋ ಸ್ವಾಮಿ, ಒಳ್ಳೆ ದಾರಿ. ಹೋಗೋದಿರ್ಲಿ, ಬರೋದು ಹೇಳ ಆಮೇಲೆ ಆಚೆಗೆ. ದಾರದ ಮಾವ ದಾರಿ ಚೂಡು ದುಮ್ಮು ಚೂಡು ಮಾಮ ಅಷ್ಟೇ ಬರೋದು. ಚೂಡು ನಮ್ಮ ಹುಡುಗನ ಎಷ್ಟು ಕಷ್ಟ ಬೀಳ್ತಾವನಪ್ಪ ನಿಜಾಗಿ. ಗ್ರೇಟ್ ಇವ್, ಗ್ರೇಟ್ ಅಂದ್ರೆ ಗ್ರೇಟ್. ಶ್ರೀನಿವಾಸ್ ಎಷ್ಟು ಕಷ್ಟ ಬೀಳ್ತಾವನೆ. ಇನ್ನು 3 ಜನ ಇದ್ದೀರಿ. ಪೊರೋಡಿಗೆ ಅಂದ್ರೆ ಫುಲ್ ಪೊರೋಡಿಗೆ. ದೊಡ್ಡ ಪೊರೋಡಿ ಇದೆ. ನಾವು ಸೆಕ್ಯೂರಿಟಿ, ನಿಮ್ಗೆಲ್ಲ ಸೆಕ್ಯೂರಿಟಿ ನಾವೇ. ಏನೊಂದು ಬಂದ್ರೆ ಮತ್ತೆ ಅವನೇನು ಅವನು ಗೈಡ್ ಇನ್ಸ್ಟ್ರಕ್ಟರ್. ಇವ್ರು ಬಂದು ನಮ್ಗೆ ಹೆಲ್ಪರ್. ಶುದ್ಧ ವೇಸ್ಟ್ ಅಂದ್ರೆ ಸ್ವಾಮಿ ನೀವೇ. ಹೌದಾ? ತಪ್ಪು. ಯಾಕಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಾ ಇದ್ದಂತ ಸೋಗು ಕೊಡ್ತಾರದು ನೀವೇ ಸ್ವಾಮಿ. ಅದೇ ಸ್ವಾಮಿ. ಇದು ಸೆನ್ಸರ್ ಕೊಟ್ಟ ಸ್ವಾಮಿ? ಇಲ್ಲ, ಫುಲ್ಲು ಪ್ಯಾಕಿಂಗ್ ಇದು. ಕೇಳಿದ್ರಿ ಏನಕ್ಕಂತ ಗೊತ್ತಾಯ್ತಾ? ಗುರು ಎಷ್ಟು ಕೆಲಸ ಮಾಡ್ತದ ನೋಡೋದು. ಇನ್ನೂ ಕೆಲಸ ಇದೆ ಅದ್ರದ್ದು. ಪ್ರಕೃತಿನ ಹಾಳು ಮಾಡಬಾರ್ದು, ಹಂಗೆಲ್ಲ ಹಾಕ್ಬಾರ್ದು. ಪ್ಲಾಸ್ಟಿಕ್ ಎಲ್ಲ ಹಾಕಿ ಹಾಳು ಮಾಡಬಾರ್ದು. ಎಲ್ಲಿ ತಂದ್ರೆ ಅವನ್ನೆಲ್ಲ ಒಂದು ಜಾಗದಾಗ ಹಾಕ್ಬೇಕು. ಮರ ನೋಡು, ಇದು ತಪ್ಪು. ನಾನು ತಗೊಂಬತ್ತೀನಿ ಬಾಟ್ಲು. ಲೆಫ್ಟ್ ಹೋಗ್ಬೇಕು ಸಮಯ. ಯಾರನ್ನ ಪ್ರಪಂಚ ನೋಡಿ ಕಾಡಾಗ ರೂಟ್ ಮ್ಯಾಪ್ ಹುಡುಕ್ತಾ ನೋಡು. ಸೂಪರ್ ನೋಡ. ದೆನ್ ರೈಟ್ ಲೆಫ್ಟ್ ಐತೆ ಸಮಯ. ಕರೆಕ್ಟಾ? ಎಲ್ಕೆ ಮಶಾಣ್ಕ ನಾವು ಹೋಗೋ ಜಾಗಕ್ಕ ಲೆಫ್ಟ್ ಹೋಗ್ಬೇಕು ಇವಾಗ. ಸೂಪರ್ ಗುರು, ನೀನು ಇಂಥ ಫಾರೆಸ್ಟ್ ಆಗು ನೀನು ಲೊಕೇಶನ್ ತೆಗ್ದಿದ್ದಿದ್ರೆ. ಗ್ರೇಟ್ ವೀಕ್ಷಕರೇ, ಆಗಿರೋದೇನಂದ್ರೆ ನಾವು ಅಲ್ಲಿ ಹೋದಾಗ ಒಂದು ಸ್ಯಾಟಲೈಟ್ ಒಂದು ಅಡ್ರೆಸ್ ಸೇವ್ ಮಾಡಿ ಇಕ್ಕಿದ್ದೆ. ಸೊ ನೆಕ್ಸ್ಟ್ ಟೈಮ್ ಈ ತರ ಒಂದು ಪ್ರಾಬ್ಲಮ್ ಆಗ್ಕೊಡ್ದಂತಾನೆ ನಾನು ಅದನ್ನ ಸೇವ್ ಮಾಡಿ ಇಕ್ಕಿದ್ದೆ. ಸೊ ಆ ಒಂದು ಡೈರೆಕ್ಷನ್ ಲೊಕೇಶನ್ ಪಿನ್ ಹಾಕಿದ್ದೆ ಅಲ್ಲಿ. ಸೊ ಆ ಒಂದು ಡೈರೆಕ್ಷನ್ ಇದಕ್ಕೆ ನಾನು ಮ್ಯಾಪ್ ಹಾಕಿದ್ದೆ. ನಾವು ಹಿಂಗ ಹೋಗ್ಬೇಕು ಲೆಫ್ಟ್. ಇನ್ನೊಬ್ರು ಆಂಕರ್ ಬರ್ತಾರೆ, ಇನ್ನೊಬ್ರು ಆಂಕರ್. ನೋಡಿ ಸ್ವಾಮಿ, ಈ ತರ ಲೊಕೇಶನ್ ಹಾಕೊಂಡು ಹೋದ್ರೆ ಅದನ್ನ ಟ್ರೆಕ್ಕಿಂಗ್ ಅನ್ನಲ್ಲ. ಕರೆಕ್ಟ್. ಹುಡ್ಕೊಂಡು ಹೋದ್ರೆ ಅದು ದೇಶಿದೆ ವಿದೇಶಿದೆ. ಲೊಕೇಶನ್ ಹಾಕೊಂಡು ಹೋಗೋದಾದ್ರೆ ನಮ್ಗೆ ಬೇಡ. ದೇಶಿ ತಳಿ ಇಲ್ಲಿ ಐತೆ, ದಾರಿ ಹುಡ್ಕೊಂಡು ನಾವು ಹೋಗ್ತೀರ ಅಷ್ಟೇ. ದೇಶಿ ತಳಿ ಇಲ್ಲಿ ಐತೆ, ವಿದೇಶಿ ತಳಿ ಅಲ್ಲೇ ಐತೆ. ಲೊಕೇಶನ್ ಹುಡ್ಕೋದು. ನೋಡ್ತೀನಿ. ನನಗೆ ಇಷ್ಟ ಆಗಿರೋ ಒಂದು ಇನ್ಸಿಡೆಂಟ್ ಇದ್ರು ಸಮಯ ಅಮರಾಮರ ಅಭಿಮಾನಿಗಳವ್ರಿ, ಸಬ್ಸ್ಕ್ರೈಬರ್ ಅವ್ರಿ, ಲೈಕ್ ಮಾಡ್ತಾರೆ. ಜಂಪ್. ಏನ್ ನೀನ್ ದೊಡ್ಡದೇ ನನ್ ಕೊಟ್ಬಿಟ್ಟಿದ್ರಿ. ನೀನ್ ಗತೆ ಚಿಕ್ಕದನ್ನೇ ಎಷ್ಟು ಮಾಡ್ತೀಯ? ನೀನಂದ್ರೆ ನೋಡಲ್ಲ ಎಷ್ಟು ಅಗಲ ಐತೆ. ಇದು ಮಾತಂದ್ರೆ ಎಲ್ಲಿ ಬೇಕಾಗಿರ್ತಾನಂತೆ ನಾನು ನೋಡ್ತೀನಿ. ಅಲ್ಲಿಗಿರ್ತಾನೆ, ನಾನು ನೋಡ್ತೀನಿ. ಬಾ ಹಂಗೆ ಬಾ. ಬಾಗುರು ಚಿನ್ನ ಬೇಡ ಸಿನ್ನ, ಅವ್ನು ಆಡ್ತಾನ. ಎಗಿರ್ತೀಯ? ಸ್ಲೋ ಮೋಷನ್ ಹಿಡಿತೀನಿ. ನೋಡಿ ಫ್ರೆಂಡ್ಸ್, ಪಾಪ ಜಂಪ್ ಮಾಡಕ್ ಹೋಗಿ ಕಾಲ್ ಮುರ್ಕೊಂಡ. ಏನು ಸ್ವಲ್ಪ ಮೇಜರ್ ಏಟಾಗೈತೆ, ಏನ್ ಪರವಾಗಿಲ್ಲ. ಆದ್ರೂ ದೇವ್ರು ಒಳ್ಳೇದಾಯ್ತು. ಇಲ್ಲಿ ಬಾಗುರು, ಏನ್ ಮಾಡ್ತೀಯ? ಇಷ್ಟು ಮಾತ್ರ ನಮ್ದು ಟ್ರೆಕ್ಕಿಂಗ್ ಇಷ್ಟು ಮಾತ್ರ ಆಯ್ತು. ಪಾಪ ಚಾಲೆಂಜ್ ಅನ್ಮಕ್ ಅಷ್ಟು ಮಾತ್ರ ಇರ್ಬೇಕು ಗುರು. ಏನ್ ಮಾಡ್ತೀವಿ, ಬೇರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಬಿಡತ್ತೋ. ಏನಾಗಿಲ್ಲ, ದೇವ್ರ ದಯದಿಂದ ಕಾಲ್ ಸ್ವಲ್ಪ ಏಟಾಗೈತೆ ಅಷ್ಟೇ, ಡ್ಯಾಮೇಜ್ ಆಗೈತೆ. ಅಂತ ಡ್ಯಾಮೇಜ್ ಏನಿಲ್ಲ. ಬಾಗುರು ಇಲ್ಲಿ ಬಾಗುರು, ನಾವಿದ್ದೀರಿ ಬಾಗುರು. ನಾವಿರೋದೇನ್ಕ ನೀನು ಬಿದ್ದಿದ್ದಾಯ್ತು, ನಮ್ದೇನೈತೆ. ಬಾ. ಇಲ್ಲಿಕ ಶ್ರೀನಿವಾಸ್
ನಮ್ಮ ಯೂಟ್ಯೂಬ್ ವಿಡಿಯೋ ಬ್ಲಾಗಿಂಗ್ ವಿಡಿಯೋ ಮುಗೀತು. ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.